Okay, good morning students. In the previous class, there is a software concepts chapter. In that, what is software? Types of software. And next, software what is an operating system? What are the programming languages? What are the language translators? What is a linker and a loader? This is the last class. Next, what are the utilities? Utilities andre ಏನು? Utilities are the helpful programs. Help andre ಏನು? Use ಆಗೋ programs. Utilities are the helpful programs that assist the computer. ಅವು ಯಾರಿಗೆ ಹೇಳ್ತವೆ ಅಂದ್ರೆ ಕಂಪ್ಯೂಟರ್ಗೆ ಹೇಳ್ತವೆ to perform some useful functions. ಏನನ್ನ ಪರ್ಫಾರ್ಮಿಂಗ್ ಮಾಡ್ತವೆ? ಕೆಲವೊಂದು ಯೂಸ್ಫುಲ್ ಆಗಿರೋ ಕೆಲಸಗಳನ್ನ ನಮಗೆ ಮಾಡಿಕೊಡ್ತದೆ. Utilities are the helpful programs that assist the computer to perform some useful functions. ಏನು ಯೂಸ್ಫುಲ್ ಫಂಕ್ಷನ್ಸ್ ಅಂದ್ರೆ ಸ್ಕ್ಯಾನಿಂಗ್ ಆಫ್ ವೈರಸ್, ಕಂಪ್ಯೂಟರ್ ಅಲ್ಲಿ ಸ್ಕ್ಯಾನ್ ಮಾಡೋದು ವೈರಸ್, ಅಥವಾ ದ ಇನ್ಫಾರ್ಮೇಶನ್ ಯಾವುದೇ ಇರಲಿ ಆ ಇನ್ಫಾರ್ಮೇಶನ್ ಏನ್ ಮಾಡಬಹುದು? ಅರೇಂಜ್ಮೆಂಟ್ ಮಾಡ್ಕೋಬಹುದು. ಅರೇಂಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಎಕ್ಸೆಟ್ರಾ, ಬೇರೆ ಬೇರೆ ಯಾವುದೇ ಕೆಲಸಗಳಿರಲಿ ಆ ಎಲ್ಲಾ ಕೆಲಸಗಳನ್ನು ಏನ್ ಮಾಡ್ತಾವೆ ಅಂದ್ರೆ ನಮಗೆ ಪರ್ಫಾರ್ಮಿಂಗ್ ಮಾಡ್ಕೊಡ್ತವೆ, ಕೆಲಸ ಮಾಡ್ಕೊಡ್ತವೆ. ಯುಟಿಲಿಟೀಸ್ ಆರ್ ದ ಹೆಲ್ಪ್ಫುಲ್ ಪ್ರೋಗ್ರಾಮ್ಸ್ that assist the computer to perform some useful functions such as scanning of viruses or overall information. ಒಂದು ಕಡೆ ಇನ್ಫಾರ್ಮೇಶನ್ ಏನ್ ಮಾಡ್ತಿದ್ವಿ? ಅರೇಂಜ್ ಮಾಡ್ಕೊತಾ ಇದೀವಿ. ಅದನ್ನೇ ನಾವು ಅರೇಂಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಎಕ್ಸೆಟ್ರಾ, ಇವು ಯಾವುದೇ ಫಂಕ್ಷನ್ ಆಗಿರ್ಲಿ ಈ ಎಲ್ಲಾ ಕೆಲಸಗಳನ್ನು ನಮಗೆ ಮಾಡ್ಕೊಡ್ತವೆ ಆ ಪ್ರೋಗ್ರಾಮ್ಸ್. ಆ ಪ್ರೋಗ್ರಾಮ್ಸ್ ನಮ್ಮ ಕಂಪ್ಯೂಟರ್ಗೆ ಏನ್ ಮಾಡ್ತಾವೆ ಅಂದ್ರೆ ಅಸಿಸ್ಟ್ ಮಾಡ್ತವೆ. Utilities are the helpful programs that assist the computer to perform some useful functions such as scanning of viruses and information ಏನು ಮಾಡ್ತಾ ಇದೀವಿ? ಅರೇಂಜ್ಮೆಂಟ್ ಮಾಡ್ಕೊತಾ ಇದೀವಿ. ಅರೇಂಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಎಕ್ಸೆಟ್ರಾ, then that is called as utilities. ಅವನ್ನೇ ನಾವು ಏನಂತ ಕರೀತಾ ಇದೀವಿ? ಯುಟಿಲಿಟೀಸ್ ಅಂತ ಕರೀತಾ ಇದೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಆಲ್ರೆಡಿ ತಿಳ್ಕೊಂಡಿದೀವಿ ವಾಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್. ವಾಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್? ಇಟ್ ಈಸ್ ಎ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಈಸ್ ಎ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ that acts as an interface between user and the computer. ಯೂಸರ್ಗೂ ಮತ್ತೆ ಮಧ್ಯದಲ್ಲಿ ಕಂಪ್ಯೂಟರ್ ಏನ್ ಮಾಡ್ತದೆ? ಯೂಸರ್ಗೂ ಮತ್ತೆ ಕಂಪ್ಯೂಟರ್ಗೆ ಮಧ್ಯದಲ್ಲಿ ಒಂದು ಇಂಟರ್ಫೇಸ್ ಆಗಿ ವರ್ಕ್ ಆಗ್ತದೆ. ಯಾವುದು? ಆಪರೇಟಿಂಗ್ ಸಿಸ್ಟಮ್. It is a software that acts as an interface between user and the computer. Then that is called as an operating system. ಅದನ್ನ ನಾವು ಏನು ಕರೀತೀವಿ? Operating system. Next, what are the functions of operating system? What are the functions of operating system? ಏನು ಫಂಕ್ಷನ್ ಮಾಡ್ತದೆ ಈ ಆಪರೇಟಿಂಗ್ ಸಿಸ್ಟಮ್? Mainly, first one, memory management. Memory management. Next, second one, process management. Process management. Next, ಮೂರನೇದು ಬಂದು ಡಿವೈಸ್ ಮ್ಯಾನೇಜ್ಮೆಂಟ್. ನಾಲ್ಕನೇದು ಬಂದು ಫೈಲ್ ಮ್ಯಾನೇಜ್ಮೆಂಟ್. These are the main functions of operating system. First one is memory management, second one process management, third one device management, fourth one ಬಂದು file management. ಒಂದು ಆಪರೇಟಿಂಗ್ ಸಿಸ್ಟಮ್ ಏನೇನು ಕೆಲಸಗಳನ್ನು ಮಾಡ್ತದೆ? ಯಾವುದೇ ಮೆಮೊರಿ ಇರಲಿ ಅದನ್ನ ಮ್ಯಾನೇಜ್ ಮಾಡ್ತದೆ. ಯಾವುದೇ ಪ್ರೊಸೆಸರ್ ಇರಲಿ ಅವನ್ನ ಮ್ಯಾನೇಜ್ ಮಾಡ್ತದೆ. ಡಿವೈಸಸ್, ವಸ್ತುಗಳು, ಕಂಪ್ಯೂಟರ್ ಕನೆಕ್ಷನ್ ಮಾಡಿರ್ತೀವಲ್ಲ ಅವನ್ನೆಲ್ಲ ಮ್ಯಾನೇಜ್ ಮಾಡ್ತದೆ. ಕಂಪ್ಯೂಟರ್ ಅಲ್ಲಿ ಫೈಲ್ಸ್ ಇರ್ತವೆ, ಆ ಫೈಲ್ಸ್ ಕೂಡ ಮ್ಯಾನೇಜ್ ಮಾಡ್ತದೆ. These are the main functions of operating system. ಮೆಮೊರಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಕೆಲಸ ಮಾಡ್ತದೆ? ಮೆಮೊರಿ ಮ್ಯಾನೇಜ್ಮೆಂಟ್ ಅಂದ್ರೆ ಮೆಮೊರಿಯಲ್ಲಿ ಏನೇನು ಕೆಲಸ ಮಾಡಬಹುದು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್? ಫಸ್ಟ್ ಒನ್, ಮೆಮೊರಿ ಅಲೋಕೇಶನ್.
ಮೆಮೊರಿನ ಏನ್ ಮಾಡ್ಬೋದು, ಅಲೋಕೇಶನ್ ಮಾಡ್ಬೋದು. ನೆಕ್ಸ್ಟ್ ಮೆಮೊರಿ ಡಿಅಲೋಕೇಶನ್, ಮೆಮೊರಿನ ಏನ್ ಮಾಡ್ಬೋದು, ಡಿಅಲೋಕೇಟ್ ಮಾಡ್ಬೋದು. ನೆಕ್ಸ್ಟ್ ಮೆಮೊರಿ ರಿಅಲೋಕೇಶನ್, ಮೆಮೊರಿನ ಏನ್ ಮಾಡ್ಬೋದು, ರಿಅಲೋಕೇಟ್ ಮಾಡಬಹುದು. ನೆಕ್ಸ್ಟ್ ಕೀಪ್ ಟ್ರ್ಯಾಕ್ ಆಫ್ ಮೆಮೊರಿ ಸ್ಟೇಟಸ್, ಕೀಪ್ ಟ್ರ್ಯಾಕ್ ಆಫ್ ಮೆಮೊರಿ ಸ್ಟೇಟಸ್. ಇಲ್ಲಿ ನೋಡ್ರಿ, ಮೆಮೊರಿಯಲ್ಲಿ ಏನೇನು ಕೆಲಸ ಮಾಡ್ತದೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಮೆಮೊರಿ ಅಲೋಕೇಶನ್. ನೀವು ಏನಾದ್ರೂ ಒಂದು ಸಾಂಗ್ ನ ಡೌನ್ಲೋಡ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾ, ಆ ಮೆಮೊರಿನ ಅಲೋಕೇಟ್ ಮಾಡೋದು ಯಾರೋ, ಆಪರೇಟಿಂಗ್ ಸಿಸ್ಟಮ್. ನೀವು ಡಿಲೀಟ್ ಮಾಡಿದ್ರೆ ಆ ಮೆಮೊರಿ ಸ್ಪೇಸ್ ಏನಾಗುತ್ತೆ, ಆ ಸಾಂಗ್ಗೆ ನಾವು ಏನ್ ಕೊಟ್ಟಿದೀವೋ ಅದು ಡಿಲೀಟ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಡಿಅಲೋಕೇಶನ್. ನೆಕ್ಸ್ಟ್ ಇನ್ನೊಂದು ಮತ್ತೆ ನೀವು ಸಾಂಗ್ ಏನ್ ಮಾಡ್ತೀರಾ, ಮತ್ತೆ ಡೌನ್ಲೋಡ್ ಮಾಡಿದಾಗ ರಿಅಲೋಕೇಶನ್, ಅದನ್ನ ಬೇಕಾದ್ರೆ ಏನ್ ಮಾಡೋದು, ಡಿಲೀಟ್ ಆಗಿರೋದನ್ನ ಮತ್ತೆ ರಿಅಲೋಕೇಶನ್ ಮಾಡಬಹುದು. ಅಂಡ್ ಕೀಪ್ ಟ್ರ್ಯಾಕ್ ಆಫ್ ಮೆಮೊರಿ ಸ್ಟೇಟಸ್, ಮೆಮೊರಿ, ಆ ಮೆಮೊರಿಯಲ್ಲಿ ಎಷ್ಟು ಡೇಟಾ ಫುಲ್ ಆಗಿದೆ, ಎಷ್ಟು ಡೇಟಾ ಖಾಲಿ ಆಗಿದೆ, ಆ ಸ್ಟೇಟಸ್ ಕೂಡ ಕೊಡ್ತದೆ ನಮಗೆ. ನೀವು ಮೊಬೈಲ್ ನೋಡಿರ್ತೀರಾ, ಒಂದು ಡೇಟಾ ಫುಲ್ ಆಗಿದ್ರೆ ಮೆಮೊರಿ ಫುಲ್ ಅಂತ ತೋರಿಸ್ತದೆ. ಇನ್ನು ಮೆಮೊರಿ ಖಾಲಿ ಇದ್ರೆಗನ 30 GB ಖಾಲಿ ಇದ್ರೆಗನ 30 GB ಫಿಲ್ ಆಗಿದ್ರೆ 30 GB ಫಿಲ್, 30 GB ಈಸ್ ಎಂಟಿ ಆರ್ ಫ್ರೀ ಅಂತ ತೋರಿಸ್ತದೆ. ಹೌದಾ? ಅದೇ ತರ ಕಂಪ್ಯೂಟರ್ ಅಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಮೆಮೊರಿ ಮ್ಯಾನೇಜ್ಮೆಂಟ್ ಏನ್ ಮಾಡ್ತದೆ ಅಂದ್ರೆ ಮೆಮೊರಿನ ಅಲೋಕೇಶನ್ ಮಾಡ್ತದೆ, ಮೆಮೊರಿನ ಡಿಅಲೋಕೇಶನ್ ಮಾಡ್ತದೆ, ಮೆಮೊರಿ ರಿಅಲೋಕೇಟ್ ಇನ್ನೊಂದ್ಸಲ ಅಲೋಕೇಶನ್ ಮಾಡಬಹುದು, ಮತ್ತೆ ಜೊತೆಗೆ ಕೀಪ್ ಟ್ರ್ಯಾಕ್ ಆಫ್ ಮೆಮೊರಿ ಸ್ಟೇಟಸ್. ಮೆಮೊರಿ ಸ್ಟೇಟಸ್ ಏನು, ಫುಲ್ ಆಗಿದೆಯಾ ಖಾಲಿ ಆಗಿದೆಯಾ, ಇವನ್ನೆಲ್ಲದನ್ನು ನಮಗೆ ಏನ್ ಮಾಡ್ತದೆ ಅಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಮೆಮೊರಿಯಲ್ಲಿ ಮ್ಯಾನೇಜ್ ಮಾಡ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ದ ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಪ್ರೊಸೆಸ್ ಮೀನ್ಸ್ ವರ್ಕ್. ಕ್ರಿಯೇಟ್ ಅಂಡ್ ಡಿಲೀಟ್ ಎ ಪ್ರೊಸೆಸ್. ಒಂದು ಪ್ರೊಸೆಸ್ ನ ಕ್ರಿಯೇಟ್ ಮಾಡಬಹುದು, ಡಿಲೀಟ್ ಮಾಡೋದು. ಹೌದಾ? ಎರಡನೇದು ಬಂದು ಕ್ಯಾನ್ಸಲ್ ಎ ಪ್ರೊಸೆಸ್. ಪ್ರೊಸೆಸ್ ನಡೀತಾ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟ್ ಮೂರನೇದು ಬಂದು ಶೆಡ್ಯೂಲ್ ಎ ಪ್ರೊಸೆಸ್. ನೀವು ಬೇಕಾದ್ರೆ ಟೈಮಿಂಗ್ ಇಟ್ಬಿಟ್ಟು ನೈಟ್ 12 o'clock ಮೆಸೇಜ್ ಸೆಂಡ್ ಮಾಡಬಹುದು. ಅದೇ ತರ ಒಂದು ಪ್ರೋಸೆಸ್ ನ ನೀವೇನ್ ಮಾಡಬಹುದು ಅಂದ್ರೆ ಶೆಡ್ಯೂಲ್, ಟೈಮಿಂಗ್ ಅಲೋಕೇಟ್ ಮಾಡಬಹುದು. ಇಷ್ಟು ಟೈಮಲ್ಲಿ ಈ ಟೈಮ್ಗೆ ಸ್ಟಾರ್ಟ್ ಆಗ್ಬೇಕು ನೀನು ಶೆಡ್ಯೂಲ್. ಶೆಡ್ಯೂಲಿಂಗ್ ಅಂದ್ರೆ ಅದೇ ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಅಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತದೆ, ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರೋಸೆಸ್ ನ ಕ್ರಿಯೇಟ್ ಮಾಡಬಹುದು, ಪ್ರೋಸೆಸ್ ನ ಡಿಲೀಟ್ ಮಾಡಬಹುದು. ಕ್ರಿಯೇಟ್ ಅಂಡ್ ಡಿಲೀಟ್ ಎ ಪ್ರೋಸೆಸ್. ಹೌದಾ? ಸೆಕೆಂಡ್ ಒನ್ ಕ್ಯಾನ್ಸಲ್ ಎ ಪ್ರೋಸೆಸ್. ಒಂದು ಪ್ರೋಸೆಸ್ ಏನ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಮೂರನೇದು ಬಂದು ಶೆಡ್ಯೂಲ್ ಎ ಪ್ರೋಸೆಸ್. ಒಂದು ಪ್ರೋಸೆಸ್ ನ ಶೆಡ್ಯೂಲ್ ಅಂದ್ರೆ ಅಲೋಕೇಶನ್, ಟೈಮಿಂಗ್ ನ ಕೊಡಬಹುದು, ಅದಕ್ಕೆ ಇಷ್ಟೊತ್ತಲ್ಲೇ ನೀನು ರನ್ ಆಗಬೇಕು ಅಂತ. ದಟ್ ಈಸ್ ದ ಪ್ರೋಸೆಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ದ ಡಿವೈಸ್ ಮ್ಯಾನೇಜ್ಮೆಂಟ್. ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಕೆಲಸ ಮಾಡ್ತದೆ, ಓಪನ್, ಕ್ಲೋಸ್ ಅಂಡ್ ರೈಟ್ ದ ಡಿವೈಸ್ ಡ್ರೈವರ್ಸ್. ಡ್ರೈವರ್ಸ್ ಮೀನ್ಸ್ ಸಾಫ್ಟ್ವೇರ್ಸ್. ಈ ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಓಪನ್ ಮಾಡಬಹುದು, ಕ್ಲೋಸ್ ಮಾಡಬಹುದು, ಜೊತೆಗೆ ರೈಟ್ ಮಾಡಬಹುದು. ಯಾವುದನ್ನ ಅಂದ್ರೆ ಆ ಡಿವೈಸ್ಗೆ ಸಂಬಂಧಪಟ್ಟಿರೋ ಡ್ರೈವರ್ಸ್ ನ. ಡ್ರೈವರ್ಸ್ ಮೀನ್ಸ್ ಸಾಫ್ಟ್ವೇರ್ಸ್, ಪ್ರೋಗ್ರಾಮ್ಸ್. ಈ ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಆ ಡಿವೈಸ್ ಏನ್ ಮಾಡ್ತದೆ, ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತದೆ ಅಂದ್ರೆ ಓಪನ್, ಕ್ಲೋಸ್ ಅಂಡ್ ರೈಟ್ ದ ಡಿವೈಸ್ ಡ್ರೈವರ್ಸ್. ಯಾವುದೇ ಡಿವೈಸ್ ಡ್ರೈವರ್ಸ್ ನ ಓಪನ್ ಮಾಡ್ಕೋಬಹುದು, ಅದನ್ನ ಕ್ಲೋಸ್ ಮಾಡಬಹುದು. ಆ ಒಂದು ಸಾಫ್ಟ್ವೇರ್, ಡಿವೈಸ್ ಮೀನ್ಸ್ ಒಂದು ವಸ್ತು, ಆ ವಸ್ತುಗೆ ಸಂಬಂಧಪಟ್ಟಿರೋದು ಡ್ರೈವರ್ಸ್ ಅನ್ನೋದು ಸಾಫ್ಟ್ವೇರ್ ಇರ್ತದೆ. ಆ ಸಾಫ್ಟ್ವೇರ್ ನ ಓಪನ್ ಮಾಡಬಹುದು, ಕ್ಲೋಸ್ ಮಾಡಬಹುದು, ರೈಟ್ ಮಾಡಬಹುದು. ದಟ್ ಇಸ್ ದ ಫಸ್ಟ್ ಫಂಕ್ಷನ್. ನೆಕ್ಸ್ಟ್ ಇದೇ ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ಕಮ್ಯುನಿಕೇಟ್, ಕಂಟ್ರೋಲ್ ಅಂಡ್ ಮಾನಿಟರ್ ದ ಡಿವೈಸ್ ಡ್ರೈವರ್ಸ್. ಯಾವುದೇ ಡಿವೈಸ್ ಡ್ರೈವರ್ಸ್ ಇರಲಿ ಅವನ್ನ ಕಮ್ಯುನಿಕೇಶನ್ ಮಾಡಬಹುದು, ಕಂಟ್ರೋಲಿಂಗ್ ಮಾಡಬಹುದು, ಜೊತೆಗೆ ಮಾನಿಟರಿಂಗ್. ಮಾನಿಟರಿಂಗ್ ಮೀನ್ಸ್ ನೋಡ್ಕೊಳ್ಳೋದಷ್ಟೇ. ಕಮ್ಯುನಿಕೇಟ್, ಕಂಟ್ರೋಲ್ ಅಂಡ್ ಮಾನಿಟರ್ ದ ಡಿವೈಸ್ ಡ್ರೈವರ್ಸ್. ದೀಸ್ ಟೂ ಆರ್ ದ ಫಂಕ್ಷನ್ಸ್ ಪರ್ಫಾರ್ಮ್ ಇನ್ ದ ಡಿವೈಸ್ ಮ್ಯಾನೇಜ್ಮೆಂಟ್. ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನ್ ಕೆಲಸ ಮಾಡ್ತಾ ಅಂದ್ರೆ ಓಪನ್, ಕ್ಲೋಸ್ ಅಂಡ್ ರೈಟ್ ದ ಡಿವೈಸ್ ಡ್ರೈವರ್ಸ್. ಎರಡನೇದು ಬಂದು ಕಮ್ಯುನಿಕೇಟ್, ಕಂಟ್ರೋಲ್ ಅಂಡ್ ಮಾನಿಟರ್ ದ ಡಿವೈಸ್ ಡ್ರೈವರ್ಸ್. ಯಾವುದೇ ಒಂದು ಡಿವೈಸ್ ಡ್ರೈವರ್ಸ್ ಇರಲಿ ಅವನ್ನು ಓಪನ್ ಮಾಡಬಹುದು, ಕ್ಲೋಸ್ ಮಾಡಬಹುದು, ರೈಟ್ ಮಾಡಬಹುದು.
ಯಾವುದೇ ಡಿವೈಸ್ ಡ್ರೈವರ್ಸ್ ಮೀನ್ ಸಾಫ್ಟ್ವೇರ್ಸ್, ಆ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಶನ್ ಮಾಡ್ಬೋದು, ಕಂಟ್ರೋಲಿಂಗ್ ಮಾಡ್ಕೋಬಹುದು, ಜೊತೆಗೆ ಮಾನಿಟರಿಂಗ್ ನೋಡ್ಕೋಬಹುದು. ನಾವು ಅದನ್ನ ಆ ಕೆಲಸ ಮಾಡ್ತಾ ಯಾವುದು ಅಂದ್ರೆ ಡಿವೈಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ದ ಫೈಲ್ ಮ್ಯಾನೇಜ್ಮೆಂಟ್. ಫೈಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನ್ ಮಾಡ್ಬೋದು? ಓಪನ್ ಅಂಡ್ ಕ್ಲೋಸ್ ಎ ಫೈಲ್. ಒಂದು ಫೈಲ್ ನ ಓಪನ್ ಮಾಡಬಹುದು, ಒಂದು ಫೈಲ್ ನ ಕ್ಲೋಸ್ ಮಾಡಬಹುದು. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್, ಅಲೋಕೇಟ್ ದ ಮೆಮರಿ ಸ್ಪೇಸ್ ಫಾರ್ ದ ಫೈಲ್. ಒಂದು ಫೈಲ್ ಗೆ ಏನ್ ಮಾಡಬಹುದು? ನಾವು ಅಲೋಕೇಶನ್ ಮಾಡಬಹುದು. ಯಾವುದನ್ನ? ಸ್ಪೇಸ್ ನ. ಅಲೋಕೇಟ್ ದ ಸ್ಪೇಸ್ ಫಾರ್ ದ ಫೈಲ್. ದಟ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್, ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್. ಒಂದು ಸೆಟ್ ನಾವು ಏನ್ ಮಾಡಬಹುದು ಅಂದ್ರೆ ಬ್ಯಾಕಪ್ ಒಂದು ಕಡೆ ಇಟ್ಕೊಳ್ಬಹುದು. ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್. ನಾಲ್ಕನೇದು ಬಂದು ಸೆಕ್ಯೂರ್ ಎ ಫೈಲ್. ಒಂದು ಫೈಲ್ಗೆ ಸೆಕ್ಯೂರಿಟಿ ಕೊಡಬಹುದು. These are the four functions performed in the file management. Open and close a file. Open ಮಾಡಬಹುದು, ಕ್ಲೋಸ್ ಮಾಡಬಹುದು ಫೈಲ್ ನ. ಹೌದಾ? ಅದನ್ನೇ ನಾವು ಕ್ರಿಯೇಟ್ ಅಂಡ್ ಡಿಲೀಟ್ ಎ ಫೈಲ್. ಹೌದಾ? ನೆಕ್ಸ್ಟ್, allocate the memory space for the file. Allocate the memory space for the file. ನೆಕ್ಸ್ಟ್, ಇದೇ ಫೈಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್. ಫೈಲ್ಸ್ ಏನ್ ಮಾಡ್ಬೋದವ? ಒಂದ್ ಕಡೆ ಕೀಪ್ ಮಾಡ್ಕೋಬಹುದು, ಇಟ್ಕೋಬಹುದು. ಯಾವುದನ್ನಂದ್ರೆ ಸಪರೇಟ್ ಇನ್ನೊಂದು ಬ್ಯಾಕಪ್. ಬ್ಯಾಕಪ್ ಮೀನ್ಸ್ ಆಲ್ರೆಡಿ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ, ಅದನ್ನ 2-3 ಕಡೆ ನಾವು ಸೇವ್ ಮಾಡ್ಕೊಂಡಿದ್ರೆ ಒಂದು ಕಡೆ ಡಿಲೀಟ್ ಆದ್ರೂ ಸಹ ಅದು ಇನ್ನೊಂದು ಕಡೆ ಇರ್ತದೆ, ಅವಾಗ ಅದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಲಾಸ್ಟ್ ಒನ್, ಸೆಕ್ಯೂರ್ ದ ಫೈಲ್. ಫೈಲ್ಸ್ ಏನ್ ಮಾಡ್ಬೋದವ? ಸೆಕ್ಯೂರಿಟಿ ಕೊಡಬಹುದು. ದೀಸ್ ಆರ್ ದ ಮೇನ್ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದ ಆಪರೇಟಿಂಗ್ ಸಿಸ್ಟಮ್. ಗೊತ್ತಾಗ್ತಿದೆಯಾ? ಮೆಮರಿ ಮ್ಯಾನೇಜ್ಮೆಂಟ್, ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್. ಇವು ಮೇನ್ ಹೆಸರುಗಳಿವು. ಅದ್ರ ಒಳಗಡೆ ಮತ್ತೆ ಏನೇನು ಕೆಲಸ ಮಾಡ್ತದೆ ಆಪರೇಟಿಂಗ್ ಸಿಸ್ಟಮ್? ಮೆಮೊರಿಯಲ್ಲಿ ಏನ್ ಮಾಡ್ಬೋದು? ಮೆಮೊರಿನ ಅಲೋಕೇಶನ್ ಮಾಡ್ಬೋದು, ಮೆಮೊರಿನ ಡಿಅಲೋಕೇಶನ್ ಮಾಡ್ಬೋದು, ಮೆಮೊರಿನ ರಿಅಲೋಕೇಶನ್ ಮಾಡ್ಬೋದು. ಕೀಪ್ ಟ್ರ್ಯಾಕ್ ಆಫ್ ಮೆಮರಿ ಸ್ಟೇಟಸ್. ಮೆಮರಿ ಸ್ಟೇಟಸ್ ಬಗ್ಗೆ ತಿಳ್ಕೋಬಹುದು. ಅದೇ ತರ ಪ್ರೊಸೆಸ್ ಬಗ್ಗೆ, ಒಂದು ಪ್ರೊಸೆಸ್ ನ ಕ್ರಿಯೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಕ್ರಿಯೇಟ್ ಅಂಡ್ ಡಿಲೀಟ್ ಎ ಪ್ರೊಸೆಸ್. ಸೆಕೆಂಡ್ ಒನ್, ಕ್ಯಾನ್ಸಲ್ ಎ ಪ್ರೋಸೆಸ್. ಪ್ರೋಸೆಸ್ ನೇ ಕ್ಯಾನ್ಸಲ್ ಮಾಡಬಹುದು. ಮೂರನೇದು ಬಂದು ಶೆಡ್ಯೂಲ್ ಎ ಪ್ರೋಸೆಸ್. ಒಂದು ಪ್ರೋಸೆಸ್ ಮಾಡುವಾಗ ಅಂದ್ರೆ ಒಂದು ಪ್ರೋಸೆಸ್ ಆಗಬೇಕಂದ್ರೆ ಅದಕ್ಕೆ ಟೈಮಿಂಗ್ ಕೂಡ ಕೊಡಬಹುದು ನೀವು. ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಓಪನ್, ಕ್ಲೋಸ್ ಅಂಡ್ ರೈಟ್ ದ ಡಿವೈಸ್ ಡ್ರೈವರ್ಸ್. ಯಾವುದೇ ಒಂದು ಡಿವೈಸ್ ಡ್ರೈವರ್ಸ್ ನ ಓಪನ್ ಮಾಡ್ಕೋಬಹುದು, ಕ್ಲೋಸ್ ಮಾಡಬಹುದು, ರೈಟ್ ಮಾಡಬಹುದು. ಅದೇ ಡಿವೈಸ್ ಡ್ರೈವರ್ಸ್ ನ ಕಮ್ಯುನಿಕೇಟ್, ಕಂಟ್ರೋಲ್ ಅಂಡ್ ಮಾನಿಟರ್. ಮಾನಿಟರ್ ಮಾಡಬಹುದು, ಕಮ್ಯುನಿಕೇಟ್ ಮಾಡಬಹುದು, ಕಂಟ್ರೋಲಿಂಗ್ ಮಾಡಬಹುದು. ಫೈಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ದ ಫೈಲ್ಸ್. ಓಪನ್ ಮಾಡಬಹುದು, ಕ್ಲೋಸ್ ಮಾಡಬಹುದು ಫೈಲ್ ನ. ಎರಡನೇದು ಬಂದು ಅಲೋಕೇಟ್ ದ ಸ್ಪೇಸ್ ಫಾರ್ ದ ಫೈಲ್. ಒಂದು ಫೈಲ್ ಏನ್ ಮಾಡಬಹುದು? ಸ್ಪೇಸ್ ನ ಅಲೋಕೇಶನ್ ಮಾಡಬಹುದು. ಮೂರನೇದು ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್. ಒಂದ್ ಕಡೆ ಜೋಡಿಸ್ಕೊಂಡಿರಿ, ಇಟ್ಕೊಂಡಿರಿ. ಯಾವುದನ್ನ? ಬ್ಯಾಕಪ್ ಆಫ್ ಫೈಲ್ಸ್. ನಾಲ್ಕನೇದು ಬಂದು ಸೆಕ್ಯೂರ್ ದ ಫೈಲ್ಸ್. ಯಾವುದೇ ಫೈಲ್ಸ್ ಇರಲಿ ಅವನ್ನೆಲ್ಲ ಏನ್ ಮಾಡಬಹುದು? ಸೆಕ್ಯೂರಿಟಿ ಕೊಡಬಹುದು. ದೀಸ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಗೊತ್ತಾಗ್ತಿದೆಯಾ? ಓಕೆ, ನೆಕ್ಸ್ಟ್ ಇದರಲ್ಲಿ ವಾಟ್ ಆರ್ ದ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್? ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. There are different types of operating systems are there.